ನಮಸ್ಕಾರ ಮೇಡಮ್. ನನ್ನ ಸಿಸ್ಟರ್ ಲಕ್ಷ್ಮಿ ಅಂತ 2020 ಗೊತ್ತಾಯ್ತು ಮೇಡಮ್. ಅದು ನನ್ನ ತಂಗಿ ನೀರ್ ಎತ್ಕೊಂಡು ಹೋಗ್ಬೇಕಂದ್ರೆ ಅದು ನೋಯುತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಜನರಲ್ ಫಿಸಿಷಿಯನ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದೆ. ಅವ್ರು ಏನಿಲ್ಲ, ಗ್ಯಾಸ್ಟ್ರಿಕ್ ಹಾಗೆ ಹೇಗೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಡೋರು. ತಕ್ಷಣಕ್ಕೆ ಉಪಶಮನ ಆಗೋದು. ಮತ್ತೆ ಒಂದು ತಿಂಗಳು 2 ತಿಂಗಳು ಬಿಟ್ಟು ತಿರ್ಗಾ ಅದೇ ತರ ನೋವು ಬಂದಾಗ ಕೊನೆಗೆ ನಮ್ಮ ಡಾಕ್ಟರ್ ಅವರು ನನ್ಗೆ ಯಾಕೋ ಇದು ಸಿಂಪ್ಟಮ್ಸ್ ಆ ತರ ಇದೆ, ನೀವ್ ಒಂದ್ಸಲಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಅವಾಗ ನನ್ಗೆ ಗೊತ್ತಾಯ್ತು. ಫಸ್ಟ್ ಡಾಕ್ಟ್ರು ಕರೆಕ್ಟ್ ಆಗಿ ಚೆಕ್ ಮಾಡಿ ಕಂಡಿಡಿದ್ರೆ ಕರಳಲ್ಲಿತ್ತು. ಕರಳು ಕಟ್ ಮಾಡಿ ತೆಗ್ದಿದ್ರೆ ಅದು ಲೈಫ್ ಟೈಮ್ ಸೇವ್ ಆಗಿರೋರು. ಅದೇನಾಗಿದೆ, ಅವ್ರು ಕಂಡಿಡಿದೇ ಇರೋದ್ರಿಂದ ಕರಳಿಂದ ಲಿವರ್ ಜಂಪ್ ಆಗಿದೆ. ಈಗ ಎರಡೂನು ಮಾಡಕ್ ಆಗಲ್ಲ. ಕೊಟ್ರೆ ಗ್ಯಾರಂಟಿನ ಆಪರೇಷನ್ ಮಾಡಿಸ್ತಿದ್ದೆ, ಬಟ್ ಆಗಲ್ಲ ಅಂತ ಹೇಳಿದ್ರು ಅವ್ರು. ಗ್ಯಾರಂಟಿ ಕೊಡಕ್ ಆಗಲ್ಲ ಅಂದ್ರು. ಸೊ ಈಗ 5 ಇಂಜೆಕ್ಷನ್ ತಗೋಬೇಕು ಅಂದ್ರು. ಕೊನೆಗೆ ಹೇಗೋ ಏನೋ ಮಾಡಿ 5 ಇಂಜೆಕ್ಷನ್ ತಗೊಂಡ್ವಿ. ಅದ್ರ ಜೊತೆಗೆ ಇದು ನಿಮ್ದೆಲ್ಲ ನೋಡಿದ್ವಿ, ಬಂದ್ವಿ. ಈಗ 5ನೇ ಕಿಟ್ ತಗೋತಾ ಇರೋದು. ಇದು ತಗೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಅವ್ರಿಗೆ ಸ್ಟಾಮಿನಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಮೊದ್ಲೇ ಮಲಗಿದ್ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ನಡಿಯಕ್ ಆಗ್ತಾ ಇರ್ಲಿಲ್ಲ, ಸಿವಿಯರ್ ಆಗಿ ನಡ್ಗೋದು ಇದೆಲ್ಲ ಆಗಿದ್ದು. ಈಗ ಇದು ತಗೊಳ್ಳೋದ್ರಿಂದ ಅವ್ರಿಗೆ ಏನ್ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನ್ಯೂರೋ ಎಂಡಕ್ಟ್ರೈನ್ ಟ್ಯೂಮರ್ ಅಂತ ಹೇಳಿದ್ರು. ಅದರಿಂದ ನ್ಯೂರೋ ಎಂಡಕ್ಟ್ರೈನ್ ಟ್ಯೂಮರ್ ಇದು ತುಂಬಾ ಜನದಲ್ಲಿ ಅಪರೂಪಕ್ಕೆ ಬರೋದು ಇದು. ಸೊ ಹಾಗಾಗಿ ನೀವು ಇದಕ್ಕೆ ಆಪರೇಷನ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನೀವು ಇಂಜೆಕ್ಷನ್ ಮುಖಾಂತರನೇ ಬೆಳಿದೇ ಇರೋ ತರ ನೋಡ್ಕೊಳ್ಳಿ ಅಂತ. ನನ್ನ ತಂಗಿ ಯೂಟ್ಯೂಬ್ ನೋಡ್ತಿರ್ತಾರೆ, ಅವ್ರು ನನ್ ಕಳ್ಸಿದ್ರು, ಇದು ನೋಡಿ ಅಣ್ಣ ಜಯನಗರದಲ್ಲಿ ಇದೆ ಅಂತ. ಸರ್ ಅವಾಗ ಬಂದು ಕನ್ಸಲ್ಟ್ ಮಾಡಿದೆ ನಾನು. ಹಾಗಾಗಿ ಗೊತ್ತಾಯ್ತು. ಧೈರ್ಯ ಇರಬೇಕು, ಇಂಪಾರ್ಟೆಂಟ್. ನನ್ನ ತಂಗಿಗೆ ಅದೆಲ್ಲ ತುಂಬಾ ಇದೆ. 2 ಮಂತ್ಸ್ ಬಿಟ್ಟು ಅದು ರಿಪೋರ್ಟ್ ತಂದು ತೋರಿಸ್ತೀನಿ ಡಾಕ್ಟರ್ಗೆ. ಓಕೆ, ಥ್ಯಾಂಕ್ ಯು.